ಮುಖಂಡರಾದ ವಿಜಯ್ ಕುಮಾರ್ ಅವರು ಅಧಿಕಾರವಿರಲಿ ಇಲ್ಲದಿರಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಾ ಬರುತ್ತಿದ್ದಾರೆ. ಅವರ ಹುಟ್ಟುಹಬ್ಬವನ್ನ ಎಲ್ಲ ಸ್ನೇಹಿತರು, ಬಂಧು ಮಿತ್ರರು, ಕಾರ್ಯಕರ್ತರು ಅವರಿಗೆ ಮುಂದೆ ಇನ್ನೂ ಹೆಚ್ಚು ಅಧಿಕಾರ ಸಿಗಲಿ ಎಂದು ಹಾರೈಸುತ್ತಾ ವಿಜಯ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿದರು. ಮತ್ತು ಇದೇ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವಕ್ಕೆ ಶುಭಾಶಯಗಳು ತಿಳಿಸಿದರು. ಮೊದಲಿಗೆ ಎಲ್ಲ ಸಮಸ್ತ ನಾಡಿನ ಜನತೆಗೆ ಬೆಂಗಳೂರು ನಿರ್ಮಾತ ನಾಡಪ್ರಭು ಕೆಂಪೇಗೌಡ ಜಯಂತಿ ಶುಭಾಶಯಗಳು. ಎಲ್ಲ ಕಡೆಯೂ ಕೆಂಪೇಗೌಡ ಜಯಂತಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ. ನನ್ನ ಹುಟ್ಟಿದ ಹಬ್ಬನೂ ಕೂಡ ಎಲ್ಲ ವಾರ್ಡಿನಲ್ಲಿ, ವಸಂತಪುರ ವಾರ್ಡು ಮತ್ತು ಉತ್ತರಳ್ಳಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರುಗಳು, ವಾರ್ಡಿನೆಲ್ಲ ನಾಗರಿಕರು ಬಂದು ನಮಗೆ ವಿಶೇಷವಾಗಿ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರಿದ್ದಾರೆ. ಸೊ ಇದು ವಿಶೇಷ ಏನಂದರೆ, ಅಂಥ ಮಹಾನ್ ವ್ಯಕ್ತಿ ನಾಡಪ್ರಭು ಕೆಂಪೇಗೌಡ ಹುಟ್ಟಿದ ದಿನ ನಮ್ಮ ಜನ್ಮದಿನ ಆಗಿದೆ. ಸೊ 517ನೇ ಜನ್ಮ ಜಯಂತಿ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ. ಹಾಗಾಗಿ ಪ್ರತಿ ವರ್ಷದ ನಾವು ಕೆಂಪೇಗೌಡ ಜಯಂತಿನ ಚೆನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಜನನ ಬಂದು ನಮಗೂ ಹಾರೈಸ್ತಾಯಿದ್ದಾರೆ. ಹಾರೈಸಿದಂಥ ಎಲ್ಲ ಮಹಾನ್ ಚೈತ್ಯಗಳು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾಯಿದ್ದೆ. ನಮ್ಮದೇನು ಬರ್ಡೇ ಏನು ವಿಶೇಷ ಇರಲ್ಲ. ಮಾಮೂಲಿ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀವಿ, MLA ಮನೆಗೆ ಹೋಗಿ ಆಶೀರ್ವಾದ ತೊಗೊಂಡು ಬರ್ತೀವಿ. ಜೊತೆಗೆ ಏರಿಯಾದಲ್ಲೇ ಕೆಲವು ದೇವಸ್ಥಾನಗಳಲ್ಲಿ ಪೂಜೆ ಇಟ್ಕೊಂಡಿರ್ತಾರೆ. ಮತ್ತು ಕೆಲವು ಸ್ನೇಹಿತರೆಲ್ಲ ಮನೆಗೆ ಬಂದು ಹಾರೈಸ್ತಾರೆ. ಈ ಸಂಜೆ ಕೂಡ ಕೆಲವು ಏರಿಯಾಗಳಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದಾರೆ. ಅವು ಏನಂತ ದೊಡ್ಡ ಸಾಧನೆ ಮಾಡೋರೇನಲ್ಲ, ಆದರೆ ಸಮಾಜ ಸೇವೆಯಲ್ಲಿ ಇದ್ದೀವಿ ಭಾಳ ವರ್ಷಗಳಿಂದ. ಹಾಗೆ ಜನಗಳು ಸೇವೆ ಮಾಡಿಕೊಂಡು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರ್ತೀವಿ. ವಿಶೇಷವಾಗಿ ನಾವು ಉತ್ತರಳ್ಳಿ ವಾರ್ಡಿನಲ್ಲಿ ಸತತವಾಗಿ ನಾವು ಭಾಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಸಮಸ್ಯೆ ಇದ್ದೆ. ಸೊ ನಾನು BBMP ಆಕಾಂಕ್ಷಿಯಾಗಿದ್ದೆ. ಈಗ GB ಆಗಿರೋದ್ರಿಂದ ಉತ್ತರಳ್ಳಿ ವಾರ್ಡು ನನಗೆ ಅಂತ ಮೀಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಮೀಸಲು ಬದಲಾವಣೆ ಆಗಿರೋದ್ರಿಂದ ನಾನು SC ಆಗಿರೋದ್ರಿಂದ ನಾನು ನಿಲ್ಲಕ್ಕಾಗ್ತಾಯಿಲ್ಲ. ಸೊ ವಸಂತಪುರದ ಸ್ನೇಹಿತರು ಉಮೇಶ್ ಅಂತೇಳಿ ಅವರು ಈ ಮೀಸಲು ಇಲ್ಲಿ ಅವ್ರಿಗೆ ಕೊಟ್ಟು ನಾವು ವಸಂತಪುರದಲ್ಲಿ ಹೋಗಿ ಕಣಕ್ಕೆ ನಿಂತಿದ್ದೀವಿ. ಅಲ್ಲಿ ಹೋದಾಗಿಂದ ಭಾಳಷ್ಟು ಸೇವೆಗಳು ಮಾಡ್ಕೊಂಡು ಬಂದಿದ್ದೀವಿ. ಜನಪರ ಕೆಲಸಗಳು, ಸಾಕಷ್ಟು ಕೆಲಸಗಳು ಮಾಡಿ ಅವರ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನ ಮಾಡಿದ್ದೀವಿ. ಅವರೆಲ್ಲರೂ ಕೂಡ ನನ್ನನ್ನು ತುಂಬ ಹೃದಯದಿಂದ ಎಲ್ಲರೂ ಅಲ್ಲಿನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಲೀಡರ್ಗಳು, ಕಾರ್ಯಕರ್ತರು ಭಾಳ ನನ್ನನ್ನು ಆಧರಿಸಿ ಭಾಳ ಒಂದು ನಮ್ಮ ವಾರ್ಡಿನಲ್ಲಿ ಏನು ಸೌಲಭ್ಯಗಳು ಬೇಕು ಅದನ್ನು ಸರ್ಕಾರದಿಂದ ಮತ್ತು MLA ಅವರ ವತಿಯಿಂದ ಭಾಳಷ್ಟು ಬಡಾವಣೆ ಅಭಿವೃದ್ಧಿಗಳು ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಜನನು ಭಾಳ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ GB ಚುನಾವಣೆಯಲ್ಲಿ ಆ ಭಾಗದಲ್ಲಿ ನಿಲ್ಲಬೇಕು ಅಂತ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ.